ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತೀಯ ಸಂಸ್ಕೃತಿಯಲ್ಲಿ ಶ್ರೀರಾಮನವಮಿಗೆ ವಿಶೇಷ ಮಹತ್ವವಿದೆ. ಆದರೆ 2026ರ ರಾಮನವಮಿ ಕೇವಲ ಹಬ್ಬವಷ್ಟೇ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಒಂದು ಅಪರೂಪದ ದಿನವಾಗಲಿದೆ. ಈ ದಿನ ಆಕಾಶಮಂಡಲದಲ್ಲಿ ಅತ್ಯಂತ ಶಕ್ತಿಶಾಲಿ ಎನಿಸಿಕೊಂಡಿರುವ ಗಜಕೇಸರಿ ಯೋಗ ಸೃಷ್ಟಿಯಾಗುತ್ತಿದೆ. ಈ ಯೋಗದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದಂತೆ 6 ರಾಶಿಯವರ ಬದುಕಿನಲ್ಲಿ ರಾಜಯೋಗ ಆರಂಭವಾಗಲಿದೆ. ಈ 2026ರ ಮಾರ್ಚ್ 26ರಂದು ಯಾವೆಲ್ಲ ಅದ್ಭುತಗಳು ಸಂಭವಿಸಲಿವೆ? ಗುರು ಮತ್ತು ಚಂದ್ರನ ಈ ಅಪರೂಪದ ಮಿಲನ ನಿಮ್ಮ ಜೀವನವನ್ನು ಹೇಗೆ ಬದಲಿಸಲಿದೆ? ಸಕಲ ಸೌಕರ್ಯಗಳು ಯಾರ ಪಾಲಾಗಲಿವೆ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಶುರು ಮಾಡುವ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಕೇಸರಿ ಯೋಗಕ್ಕೆ ವಿಶೇಷ ಗೌರವವಿದೆ. ಗಜ ಎಂದರೆ ಆನೆ, ಕೇಸರಿ ಎಂದರೆ ಸಿಂಹ. ಅಂದರೆ ಆನೆಯಂತಹ ಬಲ ಮತ್ತು ಸಿಂಹದಂತಹ ಚಾಕಚಕ್ಯತೆಯನ್ನು ನೀಡುವ ಯೋಗವಿದು. ಗುರು ಮತ್ತು ಚಂದ್ರ ಒಂದೇ ಮನೆಯಲ್ಲಿ ಸೇರಿದಾಗ ಅಥವಾ ಕೇಂದ್ರ ಸ್ಥಾನದಲ್ಲಿದ್ದಾಗ ಈ ಯೋಗ ಸೃಷ್ಟಿಯಾಗುತ್ತದೆ. ಈ ಬಾರಿ ಮಾರ್ಚ್ 26ರಂದು ರಾಮನವಮಿಯ ಪವಿತ್ರ ದಿನದಂದೇ ಚಂದ್ರನು ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಈಗಾಗಲೇ ಗುರುವು ಮಿಥುನ ರಾಶಿಯಲ್ಲಿದ್ದಾನೆ. ಈ ಇಬ್ಬರ ಸಂಯೋಗದಿಂದ ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗವು ಉಂಟಾಗುತ್ತದೆ. ಮಾರ್ಚ್ 26ರಿಂದ ಮಾರ್ಚ್ 28ರವರೆಗೆ ಈ ಸಂಯೋಗ ಇರಲಿದ್ದು, ಜಾತಕದಲ್ಲಿ ಗುರುವಿನ ಬಲ ಇರುವವರೆಗೆ ಇದು ಹೊಸ ಬೆಳಕನ್ನು ನೀಡಲಿದೆ. ಸಂಪತ್ತು, ಐಷಾರಾಮಿ ಜೀವನ ಮತ್ತು ಮಾನಸಿಕ ನೆಮ್ಮದಿಗೆ ಇದು ಸುವರ್ಣ ಕಾಲ. ಮಿಥುನ ರಾಶಿ ಲಗ್ನ ಸ್ಥಾನದಲ್ಲಿ ಯೋಗದ ವಿಶೇಷತೆ. ಮೊದಲನೆಯದಾಗಿ ನಾವು ಚರ್ಚಿಸಲಿರುವುದು ಈ ಬಾರಿಯ ಗಜಕೇಸರಿ ಯೋಗದ ಕೇಂದ್ರ ಬಿಂದುವಾಗಿರುವ ಮಿಥುನ ರಾಶಿಯ ಬಗ್ಗೆ. ಮಿಥುನ ರಾಶಿಯವರಿಗೆ ಈ ಬಾರಿಯ ರಾಮನವಮಿ ಒಂದು ಐತಿಹಾಸಿಕ ದಿನ ಎನ್ನಬಹುದು. ಯಾಕೆಂದರೆ ನಿಮ್ಮ ರಾಶಿಯ ಲಗ್ನ ಸ್ಥಾನದಲ್ಲೇ, ಅಂದರೆ ಮೊದಲನೇ ಮನೆಯಲ್ಲೇ ಗುರು ಮತ್ತು ಚಂದ್ರರ ಮಿಲನವಾಗುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನ ಸ್ಥಾನವು ವ್ಯಕ್ತಿಯ ವ್ಯಕ್ತಿತ್ವ, ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುತ್ತಿರುವುದರಿಂದ ನಿಮ್ಮಲ್ಲಿ ಇದುವರೆಗೆ ಇದ್ದ ಅಂಜಿಕೆ ಅಥವಾ ಗೊಂದಲಗಳು ದೂರವಾಗಿ ಒಂದು ಹೊಸ ಬಗೆಯ ಚೈತನ್ಯ ಮೂಡಲಿದೆ. ನೀವು ಸಮಾಜದಲ್ಲಿ ಎದ್ದು ಕಾಣುವಂತಹ ವ್ಯಕ್ತಿತ್ವವನ್ನು ಹೊಂದಲಿದ್ದೀರಿ. ಶ್ರೀರಾಮನ ಅನುಗ್ರಹ ಮತ್ತು ಇಷ್ಟಾರ್ಥ ಸಿದ್ಧಿ. ರಾಮನವಮಿಯ ಪವಿತ್ರ ದಿನದಂದು ಈ ಯೋಗ ಘಟಿಸುತ್ತಿರುವುದು ಶ್ರೀರಾಮನ ನೇರ ಅನುಗ್ರಹ ನಿಮಗೆ ಸಿಗಲಿದೆ ಎಂಬುದರ ಸಂಕೇತ. ಮಿಥುನ ರಾಶಿಯವರು ದೀರ್ಘಕಾಲದಿಂದ ಯಾವುದೋ ಒಂದು ದೊಡ್ಡ ಕೆಲಸಕ್ಕಾಗಿ ಕಾಯುತ್ತಿದ್ದರೆ ಅಥವಾ ಅಂದುಕೊಂಡ ಕಾರ್ಯಗಳು ಪದೇ ಪದೇ ವಿಘ್ನಗೊಳ್ಳುತ್ತಿದ್ದರೆ ಈ ಅವಧಿಯಲ್ಲಿ ಆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. ನಿಮ್ಮ ಇಷ್ಟಾರ್ಥಗಳು ಈಡೇರುವ ಸುವರ್ಣ ಕಾಲವಿದು. ಗುರುವಿನ ಶುಭ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನೀವು ಮಾಡುವ ಸಂಕಲ್ಪಗಳು ಸಾಕಾರಗೊಳ್ಳುವ ಹಾದಿ ಸುಗಮವಾಗಲಿದೆ. ಆರ್ಥಿಕ ಸುಧಾರಣೆ ಮತ್ತು ಹಠಾತ್ ಧನಲಾಭ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಆರ್ಥಿಕ ಜೀವನದಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಆರ್ಥಿಕ ಮುಗ್ಗಟ್ಟು ಅಥವಾ ಸಾಲದ ಬಾಧೆಗಳು ಈ ಯೋಗದ ಪ್ರಭಾವದಿಂದ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಹಠಾತ್ ಧನಲಾಭ ಅಥವಾ ಪೂರ್ವಜರ ಆಸ್ತಿಯಿಂದ ಬರಬೇಕಾದ ಪಾಲು ನಿಮ್ಮ ಕೈ ಸೇರಬಹುದು. ಹೊಸ ಹೂಡಿಕೆಗಳಿಗೆ ಇದು ಅತ್ಯಂತ ಸೂಕ್ತ ಸಮಯ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುವುದರಿಂದ ಐಷಾರಾಮಿ ಸೌಕರ್ಯಗಳನ್ನು ಪಡೆದುಕೊಳ್ಳುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಾಯಕತ್ವ ಮತ್ತು ಬುದ್ಧಿವಂತಿಕೆ. ಮಿಥುನ ರಾಶಿಯವರು ಮೂಲತಃ ಬುದ್ಧಿವಂತರು. ಆದರೆ ಈ ಗಜಕೇಸರಿ ಯೋಗವು ನಿಮ್ಮ ಬುದ್ಧಿಶಕ್ತಿಯನ್ನು ದ್ವಿಗುಣಗೊಳಿಸಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನೀವು ಕೆಲಸ ಮಾಡುವ ಕಡೆ
ನಿಮ್ಮ ನಾಯಕತ್ವದ ಗುಣಕ್ಕೆ ಭಾರಿ ಮೆಚ್ಚುಗೆ ಸಿಗಲಿದೆ. ಕಠಿಣವಾದ ಕೆಲಸಗಳನ್ನು ನಿಮ್ಮ ಚಾಕಚಕ್ಯತೆಯಿಂದ ಬಹಳ ಸುಲಭವಾಗಿ ಮುಗಿಸಿ ಎಲ್ಲರ ಗಮನ ಸೆಳೆಯುವಿರಿ. ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರಿಗೆ ಇದು ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ತಂದುಕೊಡುವ ಸಮಯ. ಒಟ್ಟಾರೆಯಾಗಿ ಹೇಳುವುದಾದರೆ ಮಿಥುನ ರಾಶಿಯವರಿಗೆ ಈ ಗಜಕೇಸರಿ ಯೋಗವು ಭಾಗ್ಯೋದಯದ ಕಾಲವೇ ಸರಿ. 2. ಮೀನರಾಶಿ. 4ನೇ ಮನೆಯಲ್ಲಿ ಯೋಗದ ಪ್ರಭಾವ. ಮುಂದಿನದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ಗಜಕೇಸರಿ ಯೋಗವು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಅಂದರೆ ಸುಖಸ್ಥಾನದಲ್ಲಿ ಸಂಭವಿಸುತ್ತಿದೆ. ಜ್ಯೋತಿಷ್ಯದಲ್ಲಿ 4ನೇ ಮನೆಯು ತಾಯಿ, ಮನೆ, ವಾಹನ ಮತ್ತು ಮಾನಸಿಕ ಶಾಂತಿಯನ್ನು ಸೂಚಿಸುತ್ತದೆ. ಈ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಗಮವಾಗುತ್ತಿರುವುದರಿಂದ ನಿಮ್ಮ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಅಶಾಂತಿ ದೂರವಾಗಲಿದೆ. ಹೊಸ ಮನೆ ಕಟ್ಟುವ ಅಥವಾ ಹೊಸ ವಾಹನ ಖರೀದಿಸುವ ನಿಮ್ಮ ಕನಸು ಈ ಸಮಯದಲ್ಲಿ ನನಸಾಗುವ ಸಾಧ್ಯತೆ ದಟ್ಟವಾಗಿದೆ. ಆರ್ಥಿಕ ಬದಲಾವಣೆ ಮತ್ತು ಸಾಲ ಮುಕ್ತಿ. ಆರ್ಥಿಕವಾಗಿ ಮೀನರಾಶಿಯವರಿಗೆ ಇದು ಅತ್ಯಂತ ಧನಾತ್ಮಕ ಸಮಯ. ಮನೆ ಬಾಗಿಲಿಗೆ ಮಹಾಲಕ್ಷ್ಮಿ ಎನ್ನುವಂತೆ ನಿರೀಕ್ಷಿಸದ ಮೂಲಗಳಿಂದ ನಿಮಗೆ ಹಣ ಹರಿದು ಬರಲಿದೆ. ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳು ಈಗ ಲಾಭ ನೀಡಲು ಶುರುವಾಗುತ್ತವೆ. ಮುಖ್ಯವಾಗಿ ಹಳೆಯ ಸಾಲದ ಸುಳಿಗೆ ಸಿಲುಕಿ ಸಂಕಷ್ಟದಲ್ಲಿದ್ದವರಿಗೆ ಆ ಸಾಲವನ್ನು ತೀರಿಸಲು ಬೇಕಾದ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಇದರಿಂದ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಹೊರೆ ಇಳಿದಂತಾಗುತ್ತದೆ. ಯಶಸ್ಸಿನ ಹಾದಿ ಮತ್ತು ಸಾಮಾಜಿಕ ಸುಧಾರಣೆ. ವೃತ್ತಿರಂಗದಲ್ಲಿ ನೀವು ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ. ಬಾಕಿ ಉಳಿದಿದ್ದ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಒಂದು ವಿಶೇಷ ಸಂಗತಿ ಎಂದರೆ ನಿಮ್ಮನ್ನು ವಿರೋಧಿಸುತ್ತಿದ್ದವರು ಅಥವಾ ಶತ್ರುಗಳಾಗಿದ್ದವರು ನಿಮ್ಮ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಮಿತ್ರರಾಗುವ ಸುಸಂದರ್ಭ ಇದು. ಈ ಸಮಯದಲ್ಲಿ ಪ್ರತಿ ಗುರುವಾರ ಗುರುವಿನ ಆರಾಧನೆ ಮಾಡುವುದು ನಿಮ್ಮ ಪುಣ್ಯಫಲವನ್ನು ಮತ್ತಷ್ಟು ಹೆಚ್ಚಿಸಲಿದೆ. 3. ಧನುರಾಶಿ. 7ನೇ ಮನೆಯಲ್ಲಿ ಯೋಗ ಮತ್ತು ಸಪ್ತಮ ಸ್ಥಾನದ ಬಲ. ಧನುರಾಶಿಯವರಿಗೆ ಈ ಯೋಗವು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ನಡೆಯುತ್ತಿದೆ. ಇದು ಪಾಲುದಾರಿಕೆ, ಮದುವೆ ಮತ್ತು ಸಾಮಾಜಿಕ ಜೀವನದ ಸ್ಥಾನ. ಗುರುವಿನ ಸ್ವಂತ ರಾಶಿಯಾದ ಧನುರಾಶಿಯವರಿಗೆ ಈ ಸಂಯೋಗವು ವಿಶೇಷ ಬಲವನ್ನು ನೀಡುತ್ತದೆ. ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇದು ಹಬ್ಬದ ಸಮಯವಿದ್ದಂತೆ. ಹೊಸ ಉದ್ಯಮ ಆರಂಭಿಸಲು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಯಶಸ್ವಿಯಾಗಲಿದೆ. ಉದ್ಯೋಗ ಮತ್ತು ಕೀರ್ತಿ. ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ಭಾರಿ ಗೌರವ ಸಿಗಲಿದೆ. ನಿಮ್ಮ ಕಾರ್ಯವೈಖರಿಯನ್ನು ಮೇಲಾಧಿಕಾರಿಗಳು ಗುರುತಿಸಿ ಬಡ್ತಿ ಅಥವಾ ವಿಶೇಷ ಜವಾಬ್ದಾರಿ ನೀಡಬಹುದು. ನಿಮ್ಮ ಹೆಸರಿಗೆ ಕಳಂಕ ತರಲು ಯತ್ನಿಸಿದವರಿಗೆ ಈ ಸಮಯದಲ್ಲಿ ತಕ್ಕ ಉತ್ತರ ಸಿಗಲಿದೆ. ನಿಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆ ಸಮಾಜದಲ್ಲಿ ಹೆಚ್ಚಾಗುವುದನ್ನು ನೀವು ಕಾಣಬಹುದು. ವೈವಾಹಿಕ ಜೀವನ ಮತ್ತು ಶುಭ ಕಾರ್ಯ. ಕುಟುಂಬದಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಶುಭ ಕಾರ್ಯಗಳು, ವಿಶೇಷವಾಗಿ ಮದುವೆ ಮುಂಜಿಗಳಂತಹ ಕಾರ್ಯಗಳು ಮರುಜೀವ ಪಡೆಯಲಿವೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿಬರಲಿವೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅವು ಈ ಸಮಯದಲ್ಲಿ ಬಗೆಹರಿದು ಪ್ರೀತಿ ಮತ್ತು ವಿಶ್ವಾಸ ವೃದ್ಧಿಯಾಗಲಿದೆ. 4. ತುಲಾರಾಶಿ. ಭಾಗ್ಯಸ್ಥಾನದಲ್ಲಿ ರಾಜಯೋಗ. ತುಲಾರಾಶಿಯವರಿಗೆ ಈ ಗಜಕೇಸರಿ ಯೋಗವು 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಉಂಟಾಗುತ್ತಿದೆ. ಹೆಸರೇ ಸೂಚಿಸುವಂತೆ ಇದು ನಿಮ್ಮ ಅದೃಷ್ಟವನ್ನು ಬಡಿದೆಬ್ಬಿಸುವ ಕಾಲ. ಹಿರಿಯರ ಆಶೀರ್ವಾದ ಮತ್ತು ಗುರುವಿನ ಕೃಪೆಯಿಂದಾಗಿ ಅಸಾಧ್ಯವೆನಿಸಿದ ಕೆಲಸಗಳನ್ನು ನೀವು ಸುಲಭವಾಗಿ ಸಾಧಿಸುವಿರಿ. ಭಾಗ್ಯಸ್ಥಾನದಲ್ಲಿ ಈ ಯೋಗ ಸೃಷ್ಟಿಯಾಗುವುದರಿಂದ ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲೂ ದೈವಬಲ ನಿಮ್ಮ ಜೊತೆಗಿರಲಿದೆ. ವೃತ್ತಿ ಬದುಕು ಮತ್ತು ಆರ್ಥಿಕ ಸಮೃದ್ಧಿ. ವೃತ್ತಿ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ಅದ್ಭುತ ಧೈರ್ಯವನ್ನು ಈ ಯೋಗ ನೀಡಲಿದೆ.
ಆರ್ಥಿಕ ಸಮೃದ್ಧಿಗೆ ಹೊಸ ನಾಂದಿ ಹಾಡಲು ಇದು ಪ್ರಸಕ್ತ ಸಮಯ. ಅನಿರೀಕ್ಷಿತ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸೌಂದರ್ಯ ಮತ್ತು ಕಲೆಗೆ ಸಂಬಂಧಿಸಿದ ಉದ್ಯಮದಲ್ಲಿರುವ ತುಲಾರಾಶಿಯವರಿಗೆ ಈ ಅವಧಿಯಲ್ಲಿ ಭಾರಿ ಲಾಭ ಕಾದಿದೆ. ಕುಟುಂಬ ಮತ್ತು ನೆಮ್ಮದಿ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಮನೆಯಲ್ಲಿ ಯಾವುದೋ ಒಂದು ದೈವಿಕ ಕಾರ್ಯ ಅಥವಾ ಶುಭ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿ ಹೆಚ್ಚಾಗುವುದರಿಂದ ಕುಟುಂಬದ ಸದಸ್ಯರ ಆಸೆಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಮೈಲಿಗಲ್ಲಾಗಲಿದೆ. 5. ಕನ್ಯಾ ರಾಶಿ. ಕರ್ಮಸ್ಥಾನದಲ್ಲಿ ಗುರುಚಂದ್ರರ ಕೃಪೆ. ಕನ್ಯಾ ರಾಶಿಯವರಿಗೆ ಈ ಯೋಗವು 10ನೇ ಮನೆಯಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ ಸಂಭವಿಸುತ್ತಿದೆ. ನಿಮ್ಮ ವೃತ್ತಿ ಮತ್ತು ಕೆಲಸದ ಮೇಲೆ ಇದು ಭಾರಿ ಪ್ರಭಾವ ಬೀರಲಿದೆ. ಕೆಲಸವಿಲ್ಲದೆ ಅಲೆಯುತ್ತಿದ್ದ ನಿರುದ್ಯೋಗಿಗಳಿಗೆ ತಮ್ಮ ಅರ್ಹತೆಗೆ ತಕ್ಕಂತಹ ಉತ್ತಮ ಉದ್ಯೋಗ ಈ ಸಮಯದಲ್ಲಿ ಲಭ್ಯವಾಗಲಿದೆ. ನೀವು ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಕಂಡುಬರಲಿದ್ದು ನಿಮ್ಮ ಶ್ರಮಕ್ಕೆ ನ್ಯಾಯ ಸಿಗುವ ಕಾಲವಿದು. ವ್ಯಾಪಾರ ಲಾಭ ಮತ್ತು ಕಡಿಮೆ ಶ್ರಮ. ವ್ಯಾಪಾರಸ್ಥರಿಗೆ ಈ ಅವಧಿ ಬಹಳ ಲಾಭದಾಯಕ. ಹಿಂದೆಂದಿಗಿಂತಲೂ ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಲಾಭವನ್ನು ನೀವು ಗಳಿಸುವಿರಿ. ಹಣದ ಹರಿವು ಸರಾಗವಾಗಿರುವುದರಿಂದ ಹಳೆಯ ಬಾಕಿಗಳನ್ನು ತೀರಿಸಲು ಇದು ಸರಿಯಾದ ಸಮಯ. ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ದೊಡ್ಡ ಬಂಡವಾಳವಾಗಲಿದೆ. ವೈಯಕ್ತಿಕ ಜೀವನ ಮತ್ತು ವಿದೇಶ ಯೋಗ. ಕನ್ಯಾ ರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಅಥವಾ ವಿದೇಶಿ ಮೂಲದ ಕಂಪನಿಗಳಲ್ಲಿ ಕೆಲಸ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಬಹುದು. ದಂಪತಿಗಳ ನಡುವೆ ಉತ್ತಮ ಹೊಂದಾಣಿಕೆ ಇರಲಿದ್ದು ಪರಸ್ಪರರ ಸಹಕಾರದಿಂದ ಹೊಸ ಆಸ್ತಿ ಖರೀದಿಸುವ ಯೋಗವಿದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದ ಪ್ರಗತಿಯ ಹಾದಿ ಸುಗಮವಾಗಲಿದೆ. 6. ಸಿಂಹರಾಶಿ. ಲಾಭಸ್ಥಾನದಲ್ಲಿ ಗಜಕೇಸರಿ ಯೋಗ. ಕೊನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಈ ಯೋಗ ರೂಪುಗೊಳ್ಳುತ್ತಿದೆ. ಹೆಸರೇ ಹೇಳುವಂತೆ ಇದು ಕೇವಲ ಲಾಭದಾಯಕ ಸಮಯವಷ್ಟೇ ಅಲ್ಲ. ನೀವು ಮಾಡುವ ಪ್ರತಿಯೊಂದು ಹೂಡಿಕೆಯೂ 10ರಷ್ಟು ಫಲ ನೀಡುವ ಕಾಲ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವುದಲ್ಲದೆ ದೊಡ್ಡ ವ್ಯಕ್ತಿಗಳ ಪರಿಚಯವಾಗಿ ಅದು ನಿಮ್ಮ ಪ್ರಗತಿಗೆ ಸಹಕಾರಿಯಾಗಲಿದೆ. ಧಾರ್ಮಿಕ ಆಸಕ್ತಿ ಮತ್ತು ನೆಮ್ಮದಿ. ಸಿಂಹರಾಶಿಯವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಈ ಸಮಯದಲ್ಲಿ ನೀವು ಕೈಗೊಳ್ಳುವ ಯಾತ್ರೆಗಳು ಅಥವಾ ದೈವಿಕ ಸೇವೆಗಳು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡಲಿವೆ. ಆರ್ಥಿಕವಾಗಿ ನೀವು ಅತ್ಯಂತ ಸುಭದ್ರ ಸ್ಥಿತಿಗೆ ತಲುಪಲಿದ್ದೀರಿ. ಅನಿರೀಕ್ಷಿತ ಧನಾಗಮನದ ಸಾಧ್ಯತೆ ಹೆಚ್ಚಿದೆ. ಉನ್ನತ ಸ್ಥಾನ ಮತ್ತು ಅಧಿಕಾರ. ವೃತ್ತಿರಂಗದಲ್ಲಿ ನೀವು ಉನ್ನತ ಸ್ಥಾನಕ್ಕೇರುವ ಯೋಗವಿದೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಮತ್ತು ಕಚೇರಿಯಲ್ಲಿ ಹೆಚ್ಚಿನ ಬೆಲೆ ಸಿಗಲಿದೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿರುವ ಸಿಂಹರಾಶಿಯವರಿಗೆ ಇದು ಅತ್ಯಂತ ಪ್ರಸಕ್ತವಾದ ಕಾಲ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿವೆ. ವಿಶೇಷ ಪರಿಹಾರಗಳು ಮತ್ತು ಸಲಹೆಗಳು. ಪರಿಹಾರಗಳ ಮಹತ್ವ ಮತ್ತು ಮಾನಸಿಕ ಸಿದ್ಧತೆ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು 6 ರಾಶಿಗಳ ಭವಿಷ್ಯವನ್ನು ತಿಳಿದುಕೊಂಡಿದ್ದೇವೆ. ಆದರೆ ನೆನಪಿಡಿ, ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗತಿಗಳು ನಮಗೆ ದಾರಿಯನ್ನು ತೋರಿಸಿದರೆ ಆ ದಾರಿಯಲ್ಲಿ ಯಶಸ್ವಿಯಾಗಿ ಸಾಗಲು ನಮ್ಮ ಕರ್ಮ ಮತ್ತು ದೈವಿಕ ಆಚರಣೆಗಳು ಮುಖ್ಯವಾಗುತ್ತವೆ. ಈ ಗಜಕೇಸರಿ ಯೋಗದ ಸಂಪೂರ್ಣ ಶುಭ ಫಲಗಳು ನಿಮ್ಮದಾಗಬೇಕಾದರೆ ನಿಮ್ಮ ಜಾತಕದಲ್ಲಿರುವ ಗುರು ಮತ್ತು ಚಂದ್ರನ ಬಲವನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯ. ಇದಕ್ಕಾಗಿ ರಾಮನವಮಿಯ ಈ ಪವಿತ್ರ ದಿನದಂದು ನೀವು ಮಾಡಬೇಕಾದ ಕೆಲವು ಸರಳ ಆದರೆ ಅತಿ ಶಕ್ತಿಶಾಲಿ ಪರಿಹಾರಗಳನ್ನು ಈಗ ನೋಡೋಣ. ಶ್ರೀರಾಮ ರಕ್ಷಾಸ್ತೋತ್ರದ ಶಕ್ತಿ. ಮೊದಲನೆಯದಾಗಿ ರಾಮನವಮಿಯಂದು ಶ್ರೀರಾಮ ರಕ್ಷಾಸ್ತೋತ್ರವನ್ನು ಪಠಿಸುವುದು
ಅಥವಾ ಕೇಳುವುದು. ಈ ಸ್ತೋತ್ರವು ಕೇವಲ ಮಂತ್ರವಲ್ಲ, ಅದು ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಕವಚವನ್ನು ನಿರ್ಮಿಸುತ್ತದೆ. ರಾಮನವಮಿಯಂದು ಬೆಳಿಗ್ಗೆ ಸ್ನಾನ ಮುಗಿಸಿ ರಾಮನ ಭಾವಚಿತ್ರದ ಮುಂದೆ ದೀಪ ಹಚ್ಚಿ ಈ ಸ್ತೋತ್ರವನ್ನು ಪಠಿಸಿ. ಇದು ನಿಮ್ಮ ಮನಸ್ಸಿನ ಭಯವನ್ನು ದೂರ ಮಾಡಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಗಜಕೇಸರಿ ಯೋಗವು ರಾಜಯೋಗವಾಗಿರುವುದರಿಂದ ರಾಮನ ಅನುಗ್ರಹವಿದ್ದರೆ ಮಾತ್ರ ಆ ಅಧಿಕಾರ ಮತ್ತು ಗೌರವ ನಿಮಗೆ ಲಭಿಸುತ್ತದೆ. ದಾನ ಮತ್ತು ಗುರುಬಲದ ವೃದ್ಧಿ. ಎರಡನೆಯದಾಗಿ, ದಾನಕ್ಕೆ ಭಾರತೀಯ ಪರಂಪರೆಯಲ್ಲಿ ಹೆಚ್ಚಿನ ಮಹತ್ವವಿದೆ. ಈ ಬಾರಿ ರಾಮನವಮಿಯು ಗುರುವಿನ ಪ್ರಭಾವದಲ್ಲಿರುವುದರಿಂದ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಹಳದಿ ಬಣ್ಣವು ಗುರುಗ್ರಹದ ಸಂಕೇತ. ಸಾಧ್ಯವಾದರೆ ಬಡವರಿಗೆ ಅಥವಾ ಅರ್ಚಕರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿ, ಹೆಸರುಬೇಳೆ ಅಥವಾ ಹಳದಿ ಬಣ್ಣದ ವಸ್ತುವನ್ನು ದಾನವಾಗಿ ನೀಡಿ. ಹೀಗೆ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಗುರುವು ದೌರ್ಬಲ್ಯ ಹೊಂದಿದ್ದರೂ ಕೂಡ ಅವನ ಶುಭ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ ಮತ್ತು ನಿಮ್ಮ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಮಂತ್ರ ಜಪ ಮತ್ತು ಸಕಾರಾತ್ಮಕತೆ. ಕೊನೆಯದಾಗಿ, ಮಂತ್ರದ ಶಕ್ತಿ. ದಿನವಿಡೀ ಮನಸ್ಸಿನಲ್ಲಿಯೇ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂಬ ಮಂತ್ರವನ್ನು ಜಪಿಸಿ. ಜ್ಯೋತಿಷ್ಯದಲ್ಲಿ ಚಂದ್ರನು ಮನಸ್ಸಿನ ಕಾರಕ. ಚಂದ್ರನು ಅಸ್ಥಿರವಾಗಿದ್ದರೆ ಎಷ್ಟು ಹಣ ಬಂದರೂ ನೆಮ್ಮದಿ ಇರುವುದಿಲ್ಲ. ಈ ಮಂತ್ರ ಜಪವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಗಜಕೇಸರಿ ಯೋಗ ನೀಡುವ ಸಂಪತ್ತನ್ನು ಅನುಭವಿಸಲು ಬೇಕಾದ ಮಾನಸಿಕ ಸ್ಥಿರತೆಯನ್ನು ನೀಡುತ್ತದೆ. ಈ ಪುಟ್ಟ ಕೆಲಸಗಳು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, 2026ರ ರಾಮನವಮಿಯು ಕೇವಲ ಒಂದು ಹಬ್ಬವಾಗಿ ಉಳಿಯದೆ ಗಜಕೇಸರಿ ಯೋಗದ ಮೂಲಕ ಹೇಗೆ ನಮ್ಮ 6 ಅದೃಷ್ಟವಂತ ರಾಶಿಗಳ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ ಎಂಬುದನ್ನು ಸವಿಸ್ತಾರವಾಗಿ ತಿಳಿದುಕೊಂಡೆವು. ಮಿಥುನ, ಮೀನ, ಧನು, ತುಲಾ, ಕನ್ಯಾ ಮತ್ತು ಸಿಂಹರಾಶಿಯವರ ಪಾಲಿಗೆ ಈ ಬದಲಾವಣೆಗಳು ಎಷ್ಟೊಂದು ಮಹತ್ವದಾಯಕವಾಗಿವೆ ಎಂಬುದನ್ನು ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ. ಈಗ ನಿಮ್ಮ ಸರದಿ. ನಿಮ್ಮ ರಾಶಿ ಯಾವುದು? ಈ ಮಾಹಿತಿಯನ್ನು ಕೇಳಿದಾಗ ನಿಮ್ಮಲ್ಲಿ ಎಂತಹ ಅನುಭವವಾಯಿತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಪ್ಪದೆ ತಿಳಿಸಿ. ನಿಮ್ಮ ಕಮೆಂಟ್ಗಳು ನಮಗೆ ಮತ್ತಷ್ಟು ಉತ್ತಮ ಮಾಹಿತಿಯನ್ನು ನೀಡಲು ಪ್ರೇರಣೆ ನೀಡುತ್ತವೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಆಸಕ್ತಿದಾಯಕ ಜ್ಯೋತಿಷ್ಯ ಮಾಹಿತಿಯೊಂದಿಗೆ, ನಿಮ್ಮ ಗ್ರಹಗತಿಗಳ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ನೋಡುತ್ತಾ ಇರಿ, ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಾ ಇರಿ. ಶ್ರೀರಾಮನ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆರೋಗ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗಲಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.